Hello students, ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಪ್ರಾಬ್ಲಮ್ permutation and combination. Let s is equal to m comma n where mn or belongs to 1 to 50. So ಯಾವುದೇ ಎಲಿಮೆಂಟ್ ತಗೊಂಡು between 1 to 50 ಅಲ್ಲಿ ಇರಬೇಕು. If number of elements m comma n in s such that 6 power m plus 9 power n is multiple of 5 is p, then number of elements of m comma n in A such that m plus n is a square of a prime number is q, then p plus q is equal to. So ಇದರಲ್ಲಿ ಎರಡು ಕ್ವಶನ್ಸ್ ಇದಾವೆ. ಫಸ್ಟ್ ಒನ್ p, ಸೆಕೆಂಡ್ ಒನ್ ಯಾರು q. ಸೊ p is equal to ಏನು 6 power m plus 9 power n is multiple of 5 where m and n belongs to 1 to 50. ಓಕೆನಾ, ಫಸ್ಟು p ನ ಡಿಸೈಡ್ ಮಾಡೋಣ. ಅದಾದಮೇಲೆ q ಏನು ದ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ m comma n where m plus n is square of a prime number. ಓಕೆನಾ, ವೇರ್ ಎಮ್ ಎನ್ ಬಿಲಾಂಗ್ಸ್ ಟು 1 to 50. ಓಕೆ, ಈಗ ಫಸ್ಟು ಕಾನ್ಸೆಪ್ಟ್, ನಮಗೆ ಏನು ಕಾನ್ಸೆಪ್ಟ್ ಬೇಕಿದ್ರಲ್ಲಿ? ಸೊ ನಮಗೆ ಕಾನ್ಸೆಪ್ಟ್ ಅಂತ ತಗೊಂಡಾಗ ಫಸ್ಟ್ ಬೇಕಾಗಿರೋ ಕಾನ್ಸೆಪ್ಟು ಈ ಬೈನಾಮಿಯಲ್ ಥಿಯರಮ್ದು. ಈಗ ಸಪೋಸು ಬೈನಾಮಿಯಲ್ ಥಿಯರಮ್ ಡೈರೆಕ್ಟಾಗಿ ಯೂಸ್ ಮಾಡ್ದಂಗೆ ಈ ಕಾನ್ಸೆಪ್ಟ್ ನಿಮಗೆ, ಈಗ ಸಪೋಸ್ ಈ ಕ್ವಶನ್ ತಗೋಣ, ಎನಿ ನಂಬರ್, if any number is like 7 or m is divided by 5, ಇದ್ರದ್ದು ರಿಮೈಂಡರ್ ಸೇಮ್ ಬರ್ಬೋದು. ರಿಮೈಂಡರ್, ಸೊ ರಿಮೈಂಡರ್ ಇಸ್ ಈಕ್ವಲ್ ಟು ಏನು ಬರ್ಬೋದು? ಆಪ್ಷನ್ 0 ಬರ್ಬೋದು, 1 ಬರ್ಬೋದು, ಆರ್ 2 ಆರ್ 3 ಆರ್ 4. ಕರೆಕ್ಟಾ? 0 ಯಾವಾಗ? ಇಫ್ ಇಟ್ ಈಸ್ ಮಲ್ಟಿಪಲ್ ಆಫ್ 5 ಇದ್ದಾಗ. 1 ಯಾವಾಗ? ಇಟ್ ಈಸ್ ಮಲ್ಟಿಪಲ್ ಆಫ್ 5 ಪ್ಲಸ್ 1, ಲೈಕ್ 5 ಲ್ಯಾಂಬ್ಡಾ ಪ್ಲಸ್ 1. ಇದು ಯಾವಾಗ? 5 ಲ್ಯಾಂಬ್ಡಾ ಇದ್ದಾಗ. ಕರೆಕ್ಟಾ? ನೆಕ್ಸ್ಟು 2 ಯಾವಾಗ? ಇಟ್ ಈಸ್ 5 ಲ್ಯಾಂಬ್ಡಾ ಪ್ಲಸ್ 2 ಇದ್ದಾಗ. 3 5 ಲ್ಯಾಂಬ್ಡಾ ಪ್ಲಸ್ 3, ಇದನ್ನೇನು ಬರಿಬೋದು? 5 ಲ್ಯಾಂಬ್ಡಾ ಪ್ಲಸ್ 4. ನೆಕ್ಸ್ಟ್ 5 ಲ್ಯಾಂಬ್ಡಾ ಪ್ಲಸ್ 5 ನಥಿಂಗ್ ಬಟ್ ಏನು ಮಲ್ಟಿಪಲ್ ಆಫ್ 5. ಈ ರಿಮೈಂಡರ್ನೇ ನೆಗೆಟಿವ್ ಇದರಲ್ಲಿ ಬರಿಬೋದು. ಸಪೋಸ್ ಇದು 0, ಈ 1ನ ನಥಿಂಗ್ ಬಟ್ -4 ಬರಿಬೋದಾ? ನೆಕ್ಸ್ಟ್ 2ನ -3 ಆ್ಯಂಡ್ 3ನ -2 ಆ್ಯಂಡ್ 4ನ -1. ನಥಿಂಗ್ ಬಟ್ ಹೆಂಗೆ ಬರಿಬೋದು? ಇದು ಲೈಕ್ 5 mu -1. ಓಕೆ, ನಥಿಂಗ್ ಬಟ್ ಬರೋದೇನು? ರಿಮೈಂಡರ್ 4. ನೆಕ್ಸ್ಟ್ ಇದರಲ್ಲಿ 5 mu -2, ರಿಮೈಂಡರ್ ಏನು? 3. ಇದರಲ್ಲಿ 5 mu -3. ನೆಕ್ಸ್ಟ್ ಒನ್ 5 mu -4. ಓಕೆ, ಸೊ ಈ ಥರ ಬರೆದು ರಿಮೈಂಡರ್ ಸೇಮ್. ರಿಮೈಂಡರ್ -1 ನಥಿಂಗ್ ಬಟ್ ಮೀನಿಂಗ್ ಏನು? ರಿಮೈಂಡರ್ ಇಸ್ 4. ಓಕೆ, ಸೊ ಇಷ್ಟು ಗೊತ್ತಿರೋ ಸಾಕು. ಈಗ ಈ ಕ್ವಶನ್ಗೆ ಎಂಟ್ರ್ ಆಗೋಣ. ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ? 6 power m ಪ್ಲಸ್ 9 power n ಈಸ್ ಮಲ್ಟಿಪಲ್ ಆಫ್ 5 ಅಂತ ಕೇಳಿದೆ. ಕರೆಕ್ಟಾ? ಸೊ ಅಲ್ಲಿಗೆ ಆಲ್ ಎಮ್ ಎನ್ ಫ್ರಮ್ 1 to 50. ಈಗ ಸಪೋಸ್ 6 power m ಇದನ್ನು ಡೈರೆಕ್ಟಾಗಿ ಡಿವೈಡ್ ಬೈ 5 ಮಾಡ್ತೀನಿ. ಡಿವೈಡ್ ಬೈ 5 ಮಾಡಿದಾಗ ರಿಮೈಂಡರ್ ಮಲ್ಟಿಪಲ್ ಆಫ್ 5 ಅಂದರೆ ಅಫ್ಕೋರ್ಸ್ ರಿಮೈಂಡರ್ ಇಸ್ ಈಕ್ವಲ್ ಟು ಏನು ಬರಬೇಕು? 0. ಸೊ ಅಬ್ಸರ್ವ್, ರಿಮೈಂಡರ್ ಇಸ್ ಈಕ್ವಲ್ ಟು ಏನು ಬರಬೇಕು? 0 ಬರಬೇಕು. ಅವಾಗ ಮಾತ್ರ ಏನಿದು? ಮಲ್ಟಿಪಲ್ ಆಫ್ 5. ಸೊ ಡಿವೈಡ್ ಬೈ 5 ಮಾಡಿದಾಗ ಏನಾಗುತ್ತಿದೆ? 6 power m ಡಿವೈಡ್ ಬೈ 5 ಪ್ಲಸ್ 9 power n ಡಿವೈಡ್ ಬೈ 5. ಸೊ ಮಲ್ಟಿಪ್ಲಿಕೇಟ್ ರಿಮೈಂಡರ್ ಥಿಯರಮ್ ಕೇಳಿದ್ದೀರಾ? ರಿಮೈಂಡರ್ ಥಿಯರಮ್ನ ಯೂಸ್ ಮಾಡಿದಾಗ ಇಲ್ಲಿ ಅಬ್ಸರ್ವ್ ಮಾಡಿ, ಈ 5ಇಂದ ಈ ಒಳಗಡೆ ಇರೋ 6ನ ಡಿವೈಡ್ ಮಾಡಿದಾಗ ರಿಮೈಂಡರ್ ಕೊಡೋದೆಷ್ಟು? 1. ಕರೆಕ್ಟಾ? ಸೊ ಇದನ್ನೇ ಬರಿಬೋದು 1 power m ಬರಿಬೋದು. ಪ್ಲಸ್ ನೆಕ್ಸ್ಟು ಈ 5ಇಂದ 9ನ ಡಿವೈಡ್ ಮಾಡಿದಾಗ ರಿಮೈಂಡರ್ ಕೊಡೋದು 4. ಐದರ್ ಈ 4 ಅಂತಲೂ ಬರಿಬೋದು, ಇಲ್ಲ 4 ನಥಿಂಗ್ ಬಟ್ ಇದನ್ನ -1 ಅಂತ ಬರಿಬೋದಾ? ಕರೆಕ್ಟಾ? ಯಾಕಂದರೆ ಇಲ್ಲಿ ಅಬ್ಸರ್ವ್ ಮಾಡಿದಾಗ ನಮಗೆ ರಿಮೈಂಡರ್ 4 ನಥಿಂಗ್ ಬಟ್ ರಿಮೈಂಡರ್ -1 ಅಂತ ನೋಡ್ಬೋದು. ಸೊ ಅದನ್ನೇ ಯೂಸ್ ಮಾಡಿ ನಾನು ಇದನ್ನೇನು ಮಾಡ್ತೀನಿ? -1 power n ಬರಿತೀನಿ. ಸೊ ನನಗೆ ರಿಮೈಂಡರ್ 0 ಬರಬೇಕು. ಇದು ನನಗೆ ಆಲ್ರೆಡಿ ಗೊತ್ತಾಯ್ತು ಈಗ ರಿಮೈಂಡರ್ ಏನು ಬರುತ್ತೆ ಅಂತ. ಸೊ ಈಗ ರಿಮೈಂಡರ್ ಇಸ್ ಈಕ್ವಲ್ ಟು 0 ಬರಬೇಕು. ಆನ್ಸರ್ 0 ಬರಬೇಕು ಅಂದರೆ ಕಂಪಲ್ಸರಿ ಇದು ಎನಿವೆ 1 power m ಈಸ್ 1 ಪ್ಲಸ್ ಇದು -1 ಆಗಬೇಕಾ? -1 ಆಗಬೇಕು ಅಂದರೆ n ಇಸ್ ಈಕ್ವಲ್ ಟು ಕಂಪಲ್ಸರಿ ಏನಾಗಬೇಕು? ಇಲ್ಲಿಂದ n ಇಸ್ ಈಕ್ವಲ್ ಟು ಕಂಪಲ್ಸರಿ ಆಡ್ ಆಗಬೇಕು. n ಇಸ್ ಈಕ್ವಲ್ ಟು ಆಡ್ ಆದರೆ ಆಟೋಮೆಟಿಕ್ಲಿ ಏನಾಗುತ್ತೆ? ಅಲ್ಲಿಗೆ ಇದು -1 ಅಂತ ಕನ್ವರ್ಟ್ ಆಗುತ್ತೆ. ಅವಾಗ ಆಟೋಮೆಟಿಕ್ಲಿ 1 - 1 ವಿಚ್ ಈಸ್ ಈಕ್ವಲ್ ಟು 0. ದೇರ್ಫೋರ್ ಇಟ್ ಈಸ್ ಅ ಮಲ್ಟಿಪಲ್ ಆಫ್ 5. ಇಲ್ಲಿ ಎಮ್ಮಿಗೆ ಏನು ಕಂಡೀಷನ್ ಇಲ್ಲ. ಎಮ್ಮಿಗೆ ಏನೋ ಕಂಡೀಷನ್ ಅಂದರೆ ಎಮ್ ಏನು ಬೇಕಾರಾಗ್ಬೋದು, ಯಾಕೆಂದರೆ 1 power m ಈಸ್ 1.
ಸೊ ಅಲ್ಲಿ m ಕ್ಯಾನ್ ಬಿ ಎನಿ ವ್ಯಾಲ್ಯೂ, ಬಟ್ n ಕಂಪಲ್ಸರಿ ಏನು ಆಡ್. ಇವಾಗ ಅಬ್ಸರ್ವ್ ಮಾಡಿ ಫಾರ್ m ಮತ್ತು n. ಫಸ್ಟ್ ಫಾರ್ ಎಮ್ಮಿಗೆ ಎನಿ ವ್ಯಾಲ್ಯೂ. ಸೊ ಒನ್ ಆಪ್ಷನ್ಸ್ ಏನು ಫ್ರಮ್ 1 ಸ್ಟಾರ್ಟ್ ಆಗಿ 1 2 3 ಅಪ್ ಟು 50 ಆಪ್ಷನ್ಸ್. ಫಾರ್ ಎನ್ನಿಗೆ n ಕಂಪಲ್ಸರಿ ಅನ್ಬೇಕು ಆಡ್ ಅಂದರೆ 1 3 5 ಆ್ಯಂಡ್ ಸೋ ಆನ್ ಅಪ್ ಟು 49. therefore number of values p is equal to number of possible values for m and n. for m into for n. for m ಎಷ್ಟು 50 ವ್ಯಾಲ್ಯೂಸ್ ಇಂಟು ಫಾರ್ ಎನ್ನಿಗೆ 1 ಆಡ್ ಅಂದರೆ ಅತಿ ಬಟ್ 25 ವ್ಯಾಲ್ಯೂಸ್. ಅಲ್ಲಿಗೆ ಎಷ್ಟೊತ್ತು ಅಲ್ಲಿಗೆ 1250. therefore p is equal to 1250. ನೆಕ್ಸ್ಟ್ ಕ್ಯೂ ಬೇಕು. ಇದು ಫಸ್ಟ್ ಒನ್ ಫಾರ್ ಪಿ. ನೆಕ್ಸ್ಟ್ ಕ್ಯೂ ಈಸ್ ಈಕ್ವಲ್ ಟು ಏನು ಕೇಳಿದಾನೆ? ಕ್ಯೂ ಈಸ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ m, n in such that m plus n is square of a prime number. m plus n is square of a prime number. ಫಸ್ಟ್ ಕ್ಯೂ ಸ್ಟಾರ್ಟ್ ಮಾಡೋಣ. ಕ್ಯೂ ಈಸ್ ಈಕ್ವಲ್ ಟು ಫಾರ್ ಕ್ಯೂಗೆ ಏನು ಮಾಡಿ m plus n is square of a prime number of prime. ಸೊ ಅಲ್ಲಿಗೆ ಸ್ಕ್ವೇರ್ ಆಫ್ ಎ ಪ್ರೈಮ್ ನಂಬರ್ ಬೇಕು ಅಂದರೆ ಫಸ್ಟ್ ಪ್ರೈಮ್ ನಂಬರ್ಸ್ ಯಾರು ಪಿಕ್ ಮಾಡ್ಕೊಳ್ಳೋಣ. ಪ್ರೈಮ್ ನಂಬರ್ಸ್ ಯಾರು? ಫಸ್ಟ್ ನಂಬರ್ 2. ಸೊ ಪ್ರೈಮ್ ಸ್ಕ್ವೇರ್ ಬೇಕು ನನಗೆ ಕರೆಕ್ಟಾ. ಪ್ರೈಮ್ ಸ್ಕ್ವೇರು ಇದು m ಪ್ಲಸ್ ನೇ ಮ್ಯಾಚ್ ಆಗಬೇಕು. ಸೊ ಪ್ರೈಮ್ ಸ್ಕ್ವೇರಲ್ಲೇ ಫಸ್ಟು 2 ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು 4. ನೆಕ್ಸ್ಟ್ 3 ಸ್ಕ್ವೇರ್ ಈಸ್ ಈಕ್ವಲ್ ಟು 9. ನೆಕ್ಸ್ಟು 5 ತಗೊಂಡ್ರೆ 5 ಸ್ಕ್ವೇರ್ ಈಸ್ ಈಕ್ವಲ್ ಟು 25. ನೆಕ್ಸ್ಟು 6 7 ತಗೊಬೋದು. 7 ಸ್ಕ್ವೇರ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಲ್ಲಿಗೆ 49. ನೆಕ್ಸ್ಟು 9 10 11 ಸ್ಕ್ವೇರ್ ಈಸ್ ಈಕ್ವಲ್ ಟು 121. ಸೊ ನನಗಿಲ್ಲಿ ಫಾರ್ ಆಲ್ ಎಮ್ ಎನ್ ಬಿಲಾಂಗ್ಸ್ ಟು 1 to 50ನ 1 to 50 ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಎಷ್ಟು 50 ಪ್ಲಸ್ 50 ಎಷ್ಟು 100. 121 ಅಂತೂ ನಾಟ್ ಪಾಸಿಬಲ್. 121 ನೆಕ್ಸ್ಟಿಂದ ಯಾರು ವೇಸ್ಟು ಕರೆಕ್ಟಾ. ಸೊ ನನಗೀಗ 4 ಬೇಕು. ಸಪೋಸ್ 4 ಬೇಕು ಅಂದ್ಕೊಂಡ್ರೆ 4 ಬೇಕು ಅಂದ್ರೆ ಆರ್ಡ್ರ್ ಪ್ಲೇಸ್ ಹೆಂಗಿರ್ಬೋದು. ಸಪೋಸ್ 1 ತಗೊಂಡಾಗ 3 ಬರ್ಬೋದು, ಇಲ್ಲ 2 ತಗೊಂಡಾಗ 2 ಅಂತ ಬರ್ಬೋದು, ಇಲ್ಲಾಂದರೆ 3 ತಗೊಂಡಾಗ 1 ಅಂತ ಬರ್ಬೋದು ಫಾರ್ m, n ಕರೆಕ್ಟಾ. ಫಾರ್ m, nಗೆ ನೆಕ್ಸ್ಟ್ 9 ಅಂದರೆ ಹೆಂಗೆ ಬರ್ಬೋದು. 1 ತಗೊಂಡಾಗ 8, 2 ತಗೊಂಡಾಗ 7, ನೆಕ್ಸ್ಟು 3 ತಗೊಂಡಾಗ 3 6 ಆ್ಯಂಡ್ ಸೊ 4 5 6 7 ಅಪ್ ಟು 8 ತಗೊಂಡಾಗ ಎಷ್ಟು 1 ಕರೆಕ್ಟಾಗಿ ಸ್ಟಾರ್ಟಿಂಗ್ ನಂಬರೇ 1. ನೆಕ್ಸ್ಟು ಇಲ್ಲಿ 1, 24, ನೆಕ್ಸ್ಟ್ 2, 23, 3, 22 ಆ್ಯಂಡ್ ಸೊ ಲಾಸ್ಟ್ ನಂಬರ್ ಯಾರು 24, 1. ಸಿಮಿಲರ್ಲಿ 49ಗೆ 1, 48, 2, 47 ಆ್ಯಂಡ್ ಸೊ ಲಾಸ್ಟ್ ನಂಬರ್ ಯಾವುದು 48, 1. ಸೊ ಇದರಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು 1 2 3 ಎಲಿಮೆಂಟ್ಸ್. ಇದರಲ್ಲಿ ನಂಬರ್ ಆಫ್ ಎಲಿಮೆಂಟ್ಸು 8 ಎಲಿಮೆಂಟ್ಸ್. ಇದರಲ್ಲಿ ನಂಬರ್ ಆಫ್ ಎಲಿಮೆಂಟ್ಸು 24 ಎಲಿಮೆಂಟ್ಸ್. ಇದರಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ 48 ಎಲಿಮೆಂಟ್ಸ್. ದೇರ್ಫೋರ್ ಕ್ಯೂ ಈಸ್ ಈಕ್ವಲ್ ಟು ಟೋಟಲ್ ನಂಬರ್ ಎಷ್ಟಲ್ಲಿಗೆ 48 ಓಕೆ 52 72 80 83 ವಿಚ್ ಈಸ್ ಈಕ್ವಲ್ ಟು 83. ದೇರ್ಫೋರ್ ಅವ್ರು ಕೇಳಿದ ಕ್ವಶನ್ ದೆನ್ ಪಿ ಪ್ಲಸ್ ಕ್ಯೂ ಈಸ್ ಈಕ್ವಲ್ ಟು p is equal to 1250. p is equal to 1250 plus q is equal to 83 which is equal to 1333. Therefore answer is 1333. Okay, thank you.